ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಮುಖಂಡರಾದ ತೋಟದಪ್ಪ ಬಸವರಾಜ್ ಅವರೇ, ಪುರಸಭೆಯ ಮಾಜಿ ಸದಸ್ಯರಾದಂತಹ ಅರ್ಜುನ್ ಅವರೇ, ನೆರೆದಿರುವ ಎಲ್ಲ ಕಾರ್ಮಿಕ ನಾಯಕರುಗಳೇ, ಟಿ ನರಸೀಪುರದ ಮುಖಂಡರುಗಳೇ, ಸಿಲ್ಕ್ ಫ್ಯಾಕ್ಟ್ರಿ ಮಹಾರಾಜರು ಇದನ್ನ ಓಪನ್ ಮಾಡಿದ್ದು ಇಲ್ಲಿ ಈ ಭಾಗದ ಜನತೆಗೆ ಜೀವನಕ್ಕೆ ಒಳ್ಳೇದಾಗಲಿ, ಒಳ್ಳೆ ರೇಷ್ಮೆ ಫ್ಯಾಕ್ಟ್ರಿ ಆಗಲಿ ಅಂತೇಳಿ ಮಹಾರಾಜರು ಇದರ ಉದ್ಘಾಟನೆ ಮಾಡಿದ್ರು. ಹಿಂದೇನು ಬಹಳ ಜನ MP ಗಳಿದ್ರು, ಸರ್ಕಾರಗಳು ಇತ್ತು. ಈ ಫ್ಯಾಕ್ಟ್ರಿಯನ್ನ ಉದ್ಧಾರ ಮಾಡುವ ಕೆಲಸ ಅಂದಿನಿಂದ ಇಂದಿನವರೆಗೂ ಯಾವ ಸರ್ಕಾರಗಳು ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ಇವತ್ತು 280 ಜನ ಸುಮಾರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 280 ಜನ ಎಲ್ಲ ತೀರ ಕಡುಬಡವರು, ಇದರಿಂದಾನೇ ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ. ಇಂಥ ಮೇನ್ ರೋಡ್ಲಿ ಇಂಥ ಜಾಗ ಕೊಟ್ಟು ಮಹಾರಾಜರ ಮನೆಯವರು ಇಲ್ಲಿಗೊಂದು ಫ್ಯಾಕ್ಟ್ರಿಯಲ್ಲಿ ಇಲ್ಲಿನ ಜನಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ರೆ, ಇದನ್ನ ಬೆಳೆಸೋದಿರ್ಲಿ ಉಳ್ಸಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಮತ್ತು ಈಗಿನ ಹಾಲಿ ಸರ್ಕಾರ ಏನಿದೆ, ಆ ಸರ್ಕಾರದ ಪ್ರತಿನಿಧಿ ಏನಿದ್ದಾರೆ ಶಾಸಕರು ಶ್ರೀಮಾನ್ ಸಿದ್ದರಾಮಣ್ಣವರು, ಈ ಜಾಗ ನಾವೇನು ಕೂತಿದ್ದೀವಿ ಇವರು ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಏನು ಹೇಳ್ತಾ ಇದ್ದಾರೆ, ತಮ್ಮ ಪ್ರಾಣ ಕೊಡೋದಕ್ಕೂ ಕೂಡ ಗಟ್ಟಿ ನಿಲುವನ್ನು ಮಾಡಿ ಏನಿಲ್ಲಿ ಬಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿಗಳ ಕ್ಷೇತ್ರ. ಮುಖ್ಯಮಂತ್ರಿಗಳ ಮಗ ಅವರು ಕೂಡ ಊರೆಲ್ಲ ಸುತ್ತರ ಪೇಪರ್ ಇಟ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಊರೊಳಗೆ ಊರಿನ ಜನಗಳು, ಅವ್ರಿಗೆ ಓಟ್ ಕೊಟ್ಟ ಜನಗಳು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂದ್ರೆ ಅವ್ರ ಪತ್ರ ಇಲ್ಲ. ಯಾಕೆ ಗೊತ್ತಿಲ್ಲ ಅವ್ರಿಗೆ. ಬಹುಶಃ ಸಿದ್ದರಾಮಣ್ಣವರು ಹಿಂದೆ ಸಮಾಜವಾದದ ಮೇಲೆ ನಂಬಿಕೆ ಇಟ್ಟಂತ ಸಿದ್ದರಾಮಣ್ಣವ್ರು ಏನಾಗಿದ್ರು, ಈಗ ಅದನ್ನ ಕೈ ಬಿಟ್ಟ ರಾಮಣ್ಣವ್ರು ಆಗಿದ್ದಾರೆ ಅಂತಕ್ಕಂಥದ್ದು ನಂದು ಅಭಿಪ್ರಾಯ. ಆದ್ರಿಂದ ಇದನ್ನ ಏನು ಇಲ್ಲಿ ಸ್ಟೇಡಿಯಂ ಮಾಡಬೇಕು, ಮೋಜಿನ ಕೆಲಸ. ಸ್ಟೇಡಿಯಂ ಖಂಡಿತವಾಗಿ ಬೇಕಾಗಿದೆ. ಇಲ್ಲಿ ಸ್ಟೇಡಿಯಂ ಆತನೇ ಹೇಳ್ದಂಗೆ ಪುರಸಭಾ ಸದಸ್ಯರಾಗಿ ಪ್ರಥಮ ಭಾಷಣದಲ್ಲೇ ಹೇಳಿದ್ದಾನೆ ಇಲ್ಲಿ ಸ್ಟೇಡಿಯಂ ಆಗಬೇಕು ಅಂತ. ನನಗೂ ತಿಳುವಳಿಕೆ ಇದೆ. ಆದ್ರಿಂದ ಸ್ಟೇಡಿಯಂ ಮಾಡಕ್ಕೆ ಬೇಕಾದಷ್ಟು ಜಾಗ ಇದೆ. ಇಲ್ಲಿ ಇರ್ತಕ್ಕಂಥವ್ರು ಇನ್ನೂ ಬೇರೆಯವರೆಲ್ಲ ಒಂದು ದಿವಸ ಬೆಳಗಿನ ಸಾಯಂಕಾಲ ತನಕ ಸುತ್ತಿದ್ರೆ ಯಾವ್ದಾದ್ರು ಒಂದು ಜಾಗವನ್ನು ಹುಡುಕ್ಬೋದು ಖಾಲಿ ಇರೋದು. ಇಲ್ಲದೆ ಇದ್ರೆ ಒಂದು 5 ಎಕರೆನ ಕೊಂಡ್ಕೊಂಡ್ರೆ ಸರ್ಕಾರಕ್ಕೆ ಏನಾಗಿದೆ? ಗತಿ ಇಲ್ವಾ? 5 ಎಕರೆ ಜಮೀನು ತಗೊಂಡು ಏನು ಮಾಡಕ್ ಗತಿ ಇಲ್ವಾ ಸರ್ಕಾರಕ್ಕೆ? ಇದೇ ಬೇಕಾ ಹುಡುಗರಿಗೆ? ಆ ಮರಗಳು ಕಡ್ದು ಅವ್ರಿಗೆ ಆಮ್ಲಜನಕ ಇಲ್ದಂಗೆ ಮಾಡಿ, ಯಾವ್ದಾದ್ರು ರಾ ಮೆಟೀರಿಯಲ್ಸ್ ಬಂದರೆ ಇಟ್ಕೊಳ್ಳೋದಲ್ಲಿ ಅವರು ರಾ ಮೆಟೀರಿಯಲ್ಸ್ನ ಇಟ್ಕೊಳ್ಳೋದಲ್ಲಿ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳಿದ್ದಾರೆ. ಅವ್ರ ಜೀವನಕ್ಕೆ ಬೆಂಕಿ ಹಚ್ಚುವಂತ ನಿರ್ಧಾರ ಆಗಿದೆ. ಇದ್ರೊಳಗಿದ್ರ ಪಕ್ಕದಲ್ಲೇ ಸ್ಟೇಡಿಯಂ ಮಾಡಬೇಕು. ಸ್ಟೇಡಿಯಂ ಯಾವ ಊರಿಗೆ ಬೇಡ ರೀ, ಎಲ್ಲ ಊರಿಗೂ ಬೇಕು. ಇಲ್ಲಿ ಹೇಳ್ದಂಗೆ ಕೇಳ್ತಾರೆ ಹುಡುಗರು, ನಾ ಏನು ಮಾಡಿದ್ರು ಸುಮ್ಮಗಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಇದಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಬಹಳ ಮಹಾ ದೊಡ್ಡ ತಪ್ಪು. ಇಡೀ ರಾಜ್ಯದ ಜನತೆಗೆ ಬುದ್ಧಿ ಹೇಳ್ಬೇಕಾಗಿರತಕ್ಕಂಥವ್ರು, ರಾಜ್ಯದ ಎಲ್ಲ ಹಳ್ಳಿಗಳಿಗೆ ಮತ್ತು ಎಲ್ಲ ಫ್ಯಾಕ್ಟ್ರಿಗಳಿಗೆ ಬುದ್ಧಿ ಹೇಳ್ಬೇಕಾದವರು ಇದಕ್ಕೆ ಬಂದು ಅಡ್ಡ ಹಾಕೊಂಡು ಕೂತಾರಲ್ಲ, ಇದು ನಾಚಿಕೆಗೇಡಿನ ಸಂಗತಿ. ಅವ್ರೇನಾದ್ರು ಇದು ವಾಪಸ್ ಪಡಿದೇ ಇದ್ರೆ ಬಹುಶಃ ರಾಜ್ಯದಲ್ಲಿ ಇದೇ ಇನ್ನೂ ದೊಡ್ಡ ಇಶ್ಯೂ ಆಗಿ ಬಹುಶಃ ಅವ್ರ ಅಧಿಕಾರಕ್ಕೂ ಕೂತು ಬರ್ಬೋದು ಅನ್ನೋ ಊಹೆ ನಾ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ. ಬುದ್ಧಿವಂತರಾದ್ರೆ ಅದನ್ನ ಕಿತ್ತು ಬಿಸಾಕಿ ಇಷ್ಟುದ್ದ ಕಾಗದದಲ್ಲಿ ಬರ್ದವ್ರೆ ಸ್ಟೇಡಿಯಂ ಆಗಬೇಕು, 15 ಎಕರೆಯಲ್ಲಿ 5 ಎಕರೆ ತಗೊಳ್ಳಿ, ಅದರಲ್ಲಿ ಸ್ಟೇಡಿಯಂ ಮಾಡಿ ಅಂತ ಬರ್ದಿದ್ದಾರೆ ಸಿದ್ದರಾಮಣ್ಣವರು. ಒಬ್ಬ ಮುಖ್ಯಮಂತ್ರಿ ಮನ್ಸು ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಮೂಡಾದಲ್ಲಿ ಮನೆಯವ್ರಿಗೆ ಸೈಟ್ ತಗೊಳ್ದು ಇಲ್ಲಿ 10 ಎಕರೆ ಫ್ಯಾಕ್ಟ್ರಿ ಒಳಗೆ ಮಹಾರಾಜರು ಕೊಟ್ಟಿರೋದಿದ್ರೆ ಇಲ್ಲಿ 5 ಎಕರೆನ ಸ್ಟೇಡಿಯಂ ಮಾಡಿ ಅಂತಕ್ಕಂಥದ್ದು ಯಾವ ಮೇಧಾವಿ, ಯಾವ ಆಡಳಿತಗಾರ ಈ ಕೆಲಸ ಮಾಡೋದಿಲ್ಲ. ಈ ಒಂದು ನೀಚ ಕೆಲಸವನ್ನ ತಕ್ಷಣ ನಿಲ್ಲಿಸ್ಬೇಕು. ಅವ್ರ ಗೌರವ ಅಲ್ಲ, ಇಲ್ಲಿ ಕೆಲಸ ಮಾಡ್ತಿರೋ ನೌಕರರ ಗೌರವ ಅಲ್ಲ, ಅದು ಅವ್ರ ಗೌರವ. ಈ ಕ್ಷೇತ್ರದ ಶಾಸಕರಾಗಿ ಅಷ್ಟು ಜನರ ಆರೋಗ್ಯಕ್ಕೆ ಬೆಂಕಿ ಹಾಕೋದು, ಅವರಿಬ್ಬರ ಜೀವನಕ್ಕೆ, ಇಲ್ಲಿರ್ತಕ್ಕಂಥ ಕೆಲಸಗಾರರ ಜೀವನಕ್ಕೆ ಬೆಂಕಿ ಆಗತಕ್ಕಂಥ ಆಲೋಚನೆ ಏನಿದೆ, ತಪ್ಪು ಆಲೋಚನೆ, ತಕ್ಷಣವೇ ಅವರು ವಾಪಸ್ ಪಡಿಬೇಕು. ಇದೇ ಬಹುದೊಡ್ಡ ಬರೀ ಅಶೋಕ್ ಅವರು ನಾಳೆ ಬಹುಶಃ ನಾನು ಪಕ್ಷದ ಮುಖಂಡನಾಗಿ ನನ್ನ ತಿಳುವಳಿಕೆ ಪ್ರಕಾರ ವಿರೋಧ ಪಕ್ಷ ನಾಯಕರು ಕೂಡ ಇಲ್ಲಿ ಬರ್ತಾರೆ. ಇನ್ನೂ ಅನೇಕ ಜನರು ಬರೋರು ಇದ್ದಾರೆ. ಆ ಮಹಾರಾಜರ ಕುಡಿ ಯದುವೀರು ಕೂಡ ಬಂದು ಹೋಗಿದ್ದಾರೆ.
ಪ್ರತಾಪ್ ಸಿಂಹ ಒಬ್ಬ ಜನನಾಯಕ, ಒಬ್ಬ ಹೋರಾಟಗಾರ, ಆತನು ಕೂಡ ಬಂದಿದ್ದಾರೆ, ಬಹಳ ಜನ ಬಂದಿದ್ದಾರೆ. ಇನ್ನು ನಾಳೆ ಏನಾದ್ರು ನಾಳೆ ಒಳಗೆ ಅವ್ರು ಡಿಸಿಷನ್ ತಗೊಳ್ದೇ ಇದ್ರೆ ಇನ್ನೂ ಬಹಳ ದೊಡ್ಡ ದೊಡ್ಡ ನಾಯಕರು ಬಂದು ಇದು ರಾಜ್ಯದ ಈ ಸರ್ಕಾರನ ತೆಗೆಯುವ ಒಂದು ಉದ್ಘಾಟನಾ ಕೇಂದ್ರವಾಗಿ ಪರಿಣಮಿಸ್ತದೆ ಈ ಜಾಗ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಈ ತಾಲೂಕಿನ ಜನತೆ ಪರವಾಗಿ, ಈ ರಾಜ್ಯದ ಬಡವರ ಪರವಾಗಿ, ಕಡು ಬಡವರು ಇರಲಿ, ಅವರು ಕುರುಬ ಸಮಾಜದವ್ರು ಇರಲಿ, ಶೆಡ್ಯೂಲ್ ಕಾಸ್ಟ್ನವ್ರು ಇರಲಿ, ಬಹಳ ಜನ ಬಡವರು ಇಲ್ಲಿ ಹಿಂದುಳಿದ ವರ್ಗದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಆರೋಗ್ಯ ಕಿತ್ಕೊಂಡು ಅವ್ರ ಜೀವನ ಕಿತ್ಕೊಳ್ಳೋ ಕೆಲಸವನ್ನ ತಕ್ಷಣ ಅವರು ವಾಪಸ್ ತಗೋಬೇಕು ಅನ್ನೋ ಮಾತನ್ನ ಹೇಳಿ, ಈ ವಿಷಯಕ್ಕಾಗಿ ಇವರಿಬ್ರು ಏನು ಶ್ರೀಮಾನ್ ತೋಟದಪ್ಪ ಬಸವರಾಜ ಈ ಕ್ಷೇತ್ರದ ವಿಧಾನಸಭೆ ಅಭ್ಯರ್ಥಿ ಕೂಡ ಆಗಿದ್ರು. ಅವರು ಮುಂದೆನೂ ಆಗ್ತಾರೆ. ಮುಂದೆ ಅವರು ಹೇಳಕ್ಕಾಗಲ್ಲ, ಈ ಕ್ಷೇತ್ರದ ಶಾಸಕರು ಆಗ್ಬೋದು, ಇವತ್ತು ನಾನು ಹೇಳಿರ್ತೀನಿ. ಹಾಗೆ ಸೀತಾ ಅರ್ಜುನ್ ಯುವಕರಾಗಿ ಅನೇಕ ಕೆಲಸಗಳನ್ನ ಪುರಸಭಾ ಸದಸ್ಯರಾಗಿ ಮಾಡಿರ್ತಕ್ಕಂಥದ್ದು. ಇಲ್ಲಿರೋರು ಬಹಳ ಜನ ಆತನಿಗೆ ಸ್ನೇಹಿತರು, ಬಹಳ ಜನ ಸ್ನೇಹಿತರಿದ್ದಾರೆ ಆತನಿಗೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಉಪವಾಸ ಸತ್ಯಾಗ್ರಹ ಮಾಡೋದು ಅಂದ್ರೆ ಪ್ರಾಣ ಬಿಡಕ್ಕೆ ಒಂದು ತೀರ್ಮಾನ, ಅದು ಕೊನೆ ತೀರ್ಮಾನ. ಅಂತ ತೀರ್ಮಾನಗಳು ಏನು ಮಾಡಿದ್ದಾರೆ ಅವ್ರಿಗೆ ನಾನು ಬಹಳ ತುಂಬು ಹೃದಯದಿಂದ ಅಭಿನಂದಿಸ್ತೀನಿ. ಈ ಕ್ಷೇತ್ರದ ನಾನು ಒಬ್ಬ ನಾಗರಿಕನಾಗಿ ತುಂಬಾ ಸಂತೋಷ ಅನ್ಸುತ್ತೆ ಅವ್ರ ತೀರ್ಮಾನ. ಆದ್ರೆ ಅವರ ಆರೋಗ್ಯ ಕೆಟ್ಟದ್ದು ಅನ್ನೋ ಭಯ, ಯಾಕಂದ್ರೆ ಅವರ ಆರೋಗ್ಯ ಅವರಿಬ್ಬರಿಗೆ ಸೇರಿದ್ದಲ್ಲ, ಇಡೀ ತಾಲೂಕಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನೌಕರರಿಗೂ ಸೇರಿದೆ. ಅವರು ನನ್ನ ಮಾತಿಗೆ ಹೋಗ್ಕೊಟ್ಟು ನೀರು ಕುಡ್ದಿದ್ದಾರೆ ಅಷ್ಟೇ, ಅದೇನು ಪ್ರಯೋಜನ ಇಲ್ಲ ಶರೀರಕ್ಕೆ. ನೀರು ಉಸಿರಾಟ ನಿಂತೋಗುತ್ತೆ ಒಣಗೋದ್ರೆ ನೀರು ಕುಡಿಯುತ್ತಾರೆ. ಒತ್ತಾಯಕ್ಕೆ ಒಂಚೂರು ನೀರು ಕುಡಿದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರ ಗೌರವ ಸಲ್ಲಿಸ್ತೀನಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರಿಗೆ ಮುಂದೆ ಒಳ್ಳೇದಾಗುತ್ತೆ. ಅವರ ಹಿತಚಿಂತನೆಯಲ್ಲೂ ನೀವು ಯಾರ್ಯಾರು ಇಲ್ಲಿ ಫಲಾನುಭವಿಗಳಿದ್ದೀರಿ, ನನ್ನ ಸೇರಿ ನಿಮ್ಗೆ ಒಳ್ಳೇದಾದ್ರೆ ನನಗೂ ಒಳ್ಳೇದಾದಂಗೆ ನಾವೆಲ್ಲರೂ ಅವ್ರ ಜೊತೆಲಿ ಇರ್ತೀವಿ ಅನ್ನೋ ಮಾತಿನ ಹೇಳಿ, ವಿಶೇಷವಾಗಿ ಬಸವರಾಜಣ್ಣವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಆರೋಗ್ಯನ ನೋಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಏನು ಮಾಧ್ಯಮದವರು ಇದ್ದೀರಿ ನಿಮ್ಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಟಿ ನರಸೀಪುರ ಸಿಲ್ಕ್ ಫಿಲೇಚರ್. ನನ್ನ ಹೆಸರು ಸಿ ರಮೇಶ್ ಅಂತ. ಇಡೀ ಜಿಲ್ಲೆಯಿಂದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಸ್ಥಳೀಯ ಸಂಸ್ಥೆ ಕ್ಷೇತ್ರದಿಂದ ಆಯ್ಕೆಯಾಗಿದೆ. ರಾಜ್ಯ ಸರ್ಕಾರದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಚೇರ್ಮನ್ ಆಗಿದೆ ಮತ್ತು ಕಾಡಾ ಚೇರ್ಮನ್ ಆಗಿದ್ದೆ. ಒಂದು 4 ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ. ಡೆಲ್ಲಿ ಒಳಗೆ ಒಂದು 5 ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೆ. ಪ್ರೈಮ್ ಮಿನಿಸ್ಟರ್ ಜವಾಹರ್ ರೋಜ್ಗಾರ್ ರಿವ್ಯೂ ಬೋರ್ಡಿಂದ ಹಿಡಿದು ಇನ್ನು ಆಲ್ ಇಂಡಿಯಾ ಅಂಬೇಡ್ಕರ್ ಫೌಂಡೇಶನ್ ಇಂದ ಇನ್ನೂ ಅನೇಕ ನಿಗಮಗಳಿಗೆ ಡೆಲ್ಲಿಯಲ್ಲಿ ಇಡೀ ರಾಷ್ಟ್ರ ಮಟ್ಟದ ನಿರ್ದೇಶನಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಎದುರಿಗಿರೋ ನಿಗಮ ಇದು. ಆದ್ದರಿಂದ ಈ ಒಂದು ಮುಖ್ಯವಾದ ಕೆಲಸಕ್ಕೆ ನೀವೆಲ್ಲ ಏನು ಸಹಕಾರ ಕೊಡ್ತೀರಿ ಮುಂದುವರಿಸಬೇಕು. ಇದು ಹಾಗೆ ಆಗುತ್ತೆ, ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಅವರು ಸುಮ್ಮನೆ ಮರ್ಯಾದೆ ಕೇಳ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಹಾಗೆ ಆಗುತ್ತೆ ಅನ್ನೋ ಅದನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿ, ನಿಮಗೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಟಿ ನರಸೀಪುರ ಸಿಲ್ಕ್ ಫಿಲೇಚರ್.